ಒಂದು ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮದ ಏನು ಅಧ್ಯಕ್ಷತೆ ವಹಿಸಿರುವಂತಹ ಯುವಕರು ಅಧ್ಯಕ್ಷರು ಸಂಘದ ಅಧ್ಯಕ್ಷರಂತ ಅಕ್ಷಯರವರೇ ಮತ್ತು ಕಾನೂನು ಸಲಹೆಗಾರರಂತ ರಮೇಶ್ ಅವರು ಮತ್ತು ನಮ್ಮ ಕಾರ್ಮಿಕ ಇಲಾಖೆಯ ಯಮುನಾ ಮೇಡಮ್ ಅವರು ಇರ್ಬೋದು ಮತ್ತು ನಮ್ಮ ESIನ ಮುರುಗೇಶ್ ಅವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ವಿಶೇಷವಾಗಿ ಎಲ್ಲ ಪ್ರೀತಿಯ ಎಲ್ಲ ನೌಕರರಿಗೂ ಎಲ್ಲರೂ ಕೂಡ ನಮಸ್ಕರಿಸ್ತಾ ಹೊರಗುತ್ತಿಗೆ ನೌಕರರು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾಯಂ ನೌಕರರಿಗಿಂತ ಹೆಚ್ಚಾಗಿ ಕೆಲಸ ಮಾಡೋಂಥವ್ರು ನಮ್ಮ ಹೊರಗುತ್ತಿಗೆ ನೌಕರರು. ಅವರು ಏನು ಕಾಯಂ ನೌಕರರು ಏನು ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ತಾವು ಕೂಡ ಮಾಡ್ತೀರಿ. ಹಾಗೂ ವಿಶೇಷವಾಗಿ ಹೇಳಬೇಕು ಅಂದರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ನೌಕರರು ತಮ್ಮ ಕುಟುಂಬ ಮತ್ತು ತಮ್ಮ ಜೀವನ ಒತ್ತೆ ಇಟ್ಟು ಕೆಲಸ ಮಾಡೋಂಥ ಕೆಲಸಗಳನ್ನ ತಾವು ಮಾಡಿದ್ದೀರಿ. ಈ ಒಂದು ವಿಚಾರಕ್ಕೆ ಒಂದು ವಿಶೇಷವಾಗಿ ನಾನು ಭಗವಂತನಲ್ಲೂ ಕೂಡ ಪ್ರಾರ್ಥಿಸ್ತೇನೆ, ತಮಗೆಲ್ಲರಿಗೂ ಕೂಡ ತಮಗೆ ಮತ್ತು ತಮ್ಮ ಕುಟುಂಬದ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಏನೇ ಕೆಲಸ ಮಾಡಿದ್ರು ಕೂಡ ತಮಗೆ ಏನು ಸರ್ಕಾರದಿಂದ ಸವಲತ್ತುಗಳು ಬರೋಂಥದ್ದು ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದ್ರ ಬಗ್ಗೆ ಯಾರು ಕೂಡ ಅಲ್ಲಗಳಿ ಅಂತ ಕೆಲಸ ಇಲ್ಲ. ಹಾಗಾಗಿ ತಮ್ಮ ಹಲವಾರು ಬೇಡಿಕೆಗಳೇನಿದೆ ಖಂಡಿತವಾಗ್ಲೂ ಒಬ್ಬ ಶಾಸಕರಾಗಿ ನಾನು ಏನು ಈಗ ಚಳಿಗಾಲದ ಅಧಿವೇಶನ ನಮ್ಮ ಬೆಳಗಾಮಲ್ಲಿ ನಡೀತಾ ಇದೆ ಸದನದಲ್ಲಿ ಖಂಡಿತವಾಗ್ಲೂ ಇದನ್ನು ಚರ್ಚೆ ಮಾಡೋಂಥ ಕೆಲಸನ ಮಾಡ್ತೀವಿ. ತಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ತಾವೆಲ್ಲ ಹೊರಗುತ್ತಿಗೆ ನೌಕರರೆಲ್ಲ ಕೂಡ ಆಗಮಿಸಿದ್ರಿ. ನಮ್ಮ ಸಂಘ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಈ ಒಂದು ಸಂಘ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟನ ಮಾಡಬೇಕು. ಇವತ್ತು ಏನು ಏಜೆನ್ಸಿ ಪ್ರತಿ ವರ್ಷ ಟೆಂಡರ್ ಕರೆಯೋ ಮುಖಾಂತರ ಏಜೆನ್ಸಿ ಅವರು ಚೇಂಜ್ ಆಗ್ತಾ ಇರ್ತಾರೆ. ನಿಮಗೆ ಸಂಬಳ ಕೊಡೋದ್ರಲ್ಲೂ ವಿಳಂಬ ಆಗ್ಬೋದು. ಪ್ರತಿಯೊಂದರಲ್ಲೂ ಕೂಡ ಏನು ಅಂತ ಬೇಡಿಕೆ ಇಟ್ಟಿದ್ರಿ, ಹೊರಗುತ್ತಿಗೆ ನೌಕರರಿಗೆ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಅವರ ಕುಟುಂಬಸ್ಥರಲ್ಲಿ ಯಾರೋ ಸಾವು ನೋವಾಗಿರ್ಬೋದು, ಅದು ತಮ್ಮಲ್ಲೇ ತಮ್ಮ ಕುಟುಂಬದಲ್ಲಿ ಮಕ್ಕಳು ಅಥವಾ ನಿಮ್ಮ ತಮ್ಮಂದಿರು ಅಥವಾ ಸಂಬಂಧಿಗಳು ಓದಂತ ಒಂದು ವಿದ್ಯಾಭ್ಯಾಸಕ್ಕೆ ಹಣಕಾಸನ್ನ ಇರ್ಬೋದು, ಹಲವಾರು ಬೇಡಿಕೆಗಳನ್ನ ತಾವು ಇಟ್ಟಿದ್ರಿ. ಖಂಡಿತವಾಗ್ಲೂ ಇವೆಲ್ಲ ಈಡೇರಬೇಕು ಅಂದ್ರೆ ಮೊದಲನೇದಾಗಿ ತಾವೆಲ್ಲ ಸಂಘದಲ್ಲಿ ತಾವೆಲ್ಲ ಭಾಗವಹಿಸಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೋರಾಟನ ಮಾಡಿದ್ರೆ ಮಾತ್ರ ತಾವೆಲ್ಲ ಗೆಲ್ಲೋಕೆ ಸಾಧ್ಯ. ಹಾಗಾಗಿ ಇವತ್ತು ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡ್ತೇವೆ. ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ನಾನು ಮನವಿಯನ್ನು ಮಾಡಿ ಒಂದು ಸದನದಲ್ಲೂ ಕೂಡ ಪ್ರಶ್ನೆಯನ್ನು ಹಾಕುವಂಥ ಕೆಲಸನ ಮಾಡ್ತೀವಿ. ಆದರೆ ನಮ್ಮ ಏನು ಸಂಘದ ವತಿಯಿಂದ ತಾವು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ತಾವು ಕೂಡ ಬೆಳಗಾವಿಗೆ ಸೆಷನ್ಗೆ ಬರೋದಾದ್ರೆ ಖಂಡಿತವಾಗ್ಲೂ ವಾಹನವನ್ನು ಬೇಕಾದ್ರೆ ನಾನು ಕೂಡ ಅರೇಂಜ್ ಮಾಡ್ಕೊಡ್ತೀವಿ. ತಾವು ಕೂಡ ಬಂದು ಬೆಳಗಾವಿನಲ್ಲಿ ಬಂದು ಸರ್ಕಾರಕ್ಕೆ ಮನವಿ ಮಾಡುವಂಥ ಕೆಲಸಗಳನ್ನ ತಾವು ಕೂಡ ಮಾಡಬೇಕು. ತಾವೆಲ್ಲ ಸಂಘದ ವತಿಯಿಂದ ಬಂದು ತಾವು ಕೂಡ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಿ ತಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ. ಈಗಾಗಲೇ ಅಧ್ಯಕ್ಷರು ಹೇಳ್ತಾ ಇದ್ರು, ಯಾವುದೋ ಒಂದು ಜಿಲ್ಲೆಯಲ್ಲಿ ಏಜೆನ್ಸಿನ ಸರ್ಕಾರ ವತಿಯಿಂದಲೇ ಒಂದು ಸೊಸೈಟಿ ಮಾಡಿ ಅದರ ಮುಖಾಂತರ ತಮಗೆ ಸಂಬಳವನ್ನು ಬರ್ಸೋವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೂ ಕೂಡ ನಾನು ಏನು ತಾವೊಂದು ಸೊಸೈಟಿ ಮುಖಾಂತರ ಸಂಬಳವನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಅದನ್ನು ಕೂಡ ಒಳ್ಳೆಯ ಒಂದು ಕೆಲಸ. ಯಾಕೆಂದರೆ ಏನು ಗುತ್ತಿಗೆದಾರರು ಅವರು ಬೇರೆ ಏಜೆನ್ಸಿಯವ್ರು ಬಂದರೆ ಅವರೊಂದು ಸಂಬಳದಲ್ಲಿ ಮುರ್ಕೊಂಡು ತಮಗೆ ಕೊಡುವಂಥ ಕೆಲಸನ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡೋಣ. ಮತ್ತು ಇನ್ನೊಂದು, ನಾನು ನಮ್ಮ ಆರೋಗ್ಯ ಇಲಾಖಾಧಿಕಾರಿಗಳಿಗೂ ನಾನು ಪತ್ರದಲ್ಲೇ ಬರೆಯುವಂಥ ಮುಖಾಂತರ ಕೆಲಸನ ಮಾಡ್ತೀನಿ. ಈಗ ಏಜೆನ್ಸಿಯವರು ಕೆಲಸಕ್ಕೆ ತಗೋಬೇಕಾದ್ರೆ ನಾನು ಕೇಳ್ಪಟ್ಟಿರೋದು, ಅದು ನಿಜನೋ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಆದರೆ ಕೆಲವೊಂದು ಕಡೆ ನೌಕರರಿಗೆ ಕೆಲಸ ಕೊಡುವಂಥ ಸಂದರ್ಭದಲ್ಲಿ ಹಣವನ್ನು ಕೇಳುವಂಥ ಕೆಲಸ ಆಗ್ತಾ ಇದೆ ಅಂತ ನನಗೆ ಗಮನಕ್ಕೆ ಬಂದಿದೆ. ಖಂಡಿತವಾಗ್ಲೂ ಇದು ಯಾವುದೇ ರಾಜಕಾರಣಿಗಳಾಗಲಿ ಇದು ನಮ್ಮ ಗಮನಕ್ಕೆ ಬಂದಿರೋದು. ಖಂಡಿತವಾಗ್ಲೂ ಇಂಥ ಕೆಲಸ ಆಗಬಾರ್ದು. ಯಾಕಂದರೆ ಖಾಯಂ ಕೆಲಸ ಏನಲ್ಲ, ತಮ್ಮದೆಲ್ಲ ನೌಕರರು ಹೊರಗುತ್ತಿಗೆ ತಗೊಳ್ಳೋದ್ರಿಂದ ಯಾರು ಕೂಡ ಅಂತ ಕೆಲಸಗಳಿಗೆ ತಾವು ಕೂಡ ನಮ್ಮ ಜೊತೆಲಿದ್ದವ್ರಿಗೆ ಹೇಳಿ ಯಾರು ಕೂಡ ಹಣವನ್ನು ಕೊಟ್ಟು ಕೆಲಸಕ್ಕೆ ಸೇರುವಂಥ ಕೆಲಸ ಆಗಬಾರ್ದು. ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಈ ಥರದ್ದು ಯಾವ್ದಾದ್ರು ಗಮನಕ್ಕಿದ್ರು ಕೂಡ ತಾವು ಕಂಪ್ಲೇಂಟ್ ಕೊಟ್ಟರೆ ನಾವು ಕೂಡ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಕಡಿವಾಣ ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನಮ್ಮ ನೌಕರರಿಗೆ ಹೊರಗುತ್ತಿಗೆ ನೌಕರರಿಗೆ ಮತ್ತೊಮ್ಮೆ ಭಗವಂತ ತಮ್ಮ ಕುಟುಂಬಕ್ಕೆ ತಮಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ತಮ್ಮ ಕಷ್ಟಗಳಿಗೆ ನಾನು ಸದಾಕಾಲ ನಿಮ್ಗಳ ಜೊತೆ ಇರ್ತೀನಿ ಅಂತ ಈ ಸಂದರ್ಭ ಮತ್ತೊಮ್ಮೆ
ತಮ್ಗೆ ಹೇಳಿ, ಒಬ್ಬ ಶಾಸಕನಾಗಿ ಮತ್ತು ವೈಯಕ್ತಿಕವಾಗಿ ನಾನು ನಿಮ್ಗೆ ಏನೇ ಕಷ್ಟಗಳಿದ್ರು ಕೂಡ ನನ್ನ ಹತ್ರ ಖಂಡಿತವಾಗ್ಲಿ ಬನ್ನಿ, ನನ್ನ ಕೈಯಲ್ಲಾದಂಥ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ತಾವು ಪ್ರೀತಿಯಿಂದ ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ನನಗೂ ಕೂಡ ಪುಣ್ಯ ಅಂತ ಭಾವಿಸ್ತಾ ಇದ್ದೀನಿ. ತಮ್ಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಜೈ ಹಿಂದ್.